ಸೀರೆ ಏನು ಮಾಡತ್ತಿ? ಹ್ಞೂ ಏನೇನು ಇವೆಲ್ಲ? ಇವೆಲ್ಲ ತರಕಾರಿ. ಹ್ಞೂ ತರಕಾರಿ ಯಾರು ತಂದಾರ? ನೀನೆಲ್ಲ ಮಾಡ್ತೀರ? ಹ್ಞೂ ನೀನಲ್ಲ. ತೆಗಿ ಎಲ್ಲ ಇವು ಏನೇನು ಅದಾವ ನೋಡು. ನೀ ಏನೇನು ಹೇಳಿದ್ದಿ? ನಾನು ಹೇಳಿಲ್ಲ ನೋಡು. ಎಲ್ಲ ನೀನೇ ಕಲಿತಿ ನೋಡ್ರಿ, ಇದೆಲ್ಲ ನಮ್ದು ಮಂಗಳವಾರ ಸಂತೆ. ವಾರಕ್ಕೊಂದು ಸರಿ ಬರೀ ಕಾಯಿಪಲ್ಯ ಸಂತೆನೇ ಇಷ್ಟ ಆಗ್ತೈತಿ. 350 ರೂಪಾಯಿ ಸಂತೆ ಆಗೈತಿ ಬರೀ ಕಾಯಿಪಲ್ಯವೇ. ಇದು ಕುರ್ಸಾಲೆನ್ ಪಲ್ಯ, ಇದು ಮೆಣಸಿನ್ಕಾಯಿ, ಇಲ್ಲಿ ಕೊತ್ತಂಬರಿ ಇದು ಮಾಡತ್ತಾಳು. ನೆಕ್ಸ್ಟು ಅದ್ರಾಗ ಏನೇನದವು ತರ್ಸು. ಅಲ್ಲ ಪೇಸ್ಟು, ಲಿಂಬುಕಾಯಿ ಅಲ್ಲ ಟೊಮೆಟೊ ಮತ್ತು ಇದು ಕುರ್ಸಾಲೆನ್ ಪಲ್ಯ. ನೆಕ್ಸ್ಟ್ ಇವು ತತ್ತಿ, ಇವು ವಾರಕ್ಕೊಂದು ಸಾರಿ ತರೋದಿಷ್ಟು. ಆಮೇಲೆ ಮೂಲಂಗಿ ಗಜ್ಜರಿ ಪಿಚಡಿ ಮಾಡ್ಕೊಂಡು ತಿಂತೀನಿ ನಾನು. ಮತ್ತು ಬೆಳ್ಳುಳ್ಳಿ ಕಲ್ಯಾಗಿದ್ದು, ಇದೇನು ವಾರಕ್ಕೊಮ್ಮೆ ತರಲ್ಲ, ತಿಂಗಳಿಗೊಮ್ಮೆ. ಆಮೇಲೆ ನಿಂಬು 2-3 ಲಿಂಬು ತಂದ್ರೆ ಮುಗೀತು, ಒಂದು ವಾರ ಹೋಗ್ತಾವೆ. ಅವು ಯೂಸ್ ಆಗಲ್ಲ ನಿಂಬೆಹಣ್ಣು, ಬರೀ ಚಾದಾಗ ಅದಕ್ಕೆ ಇದಕ್ಕೆ ಎಣ್ಕೊತೀನಿ ಕುಡಿಯೋಕೆ. ಆಮೇಲೆ ಗಜ್ಜರಿ, ಮೂಲಂಗಿ, ಬದ್ನೆಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಪೀಸ್ ಮಾಡಿ ಪಚಡಿ ಮಾಡ್ಕೊತ ತಿಂತೀನಿ ನಾನು, ಉಪ್ಪು ಖಾರ ಹಾಕ್ಕೊಂಡು. ಅದಕ್ಕೆ ಕೊತ್ತಂಬರಿ. ಎಣ್ಣೆ ಖಾಲಿ ಆಗಿತ್ತು, ಎಣ್ಣೆ ಪ್ಯಾಕೆಟು. ಎಣ್ಣೆ ಯಾವಾಗಲೂ 2 ಪ್ಯಾಕೆಟ್ ತರ್ತಿದ್ದೆ, ಇವು ಖಾಲಿ ಆಗೈತಿ ಸದ್ಯಕ್ಕೆ. ಮಂತ್ ಎಂಡ್ ಇರೋದ್ರಿಂದ 1 ಪ್ಯಾಕೆಟ್. ನೆಕ್ಸ್ಟ್ ಪೇಮೆಂಟ್ ಆದಮೇಲೆ ಒಮ್ಮೆ ಕಿರಾಣಿ ಸಂತೆ ಮಾಡೋದು. ಈಗತ್ತು ಕಾಯಿಪಲ್ಯ ಅಂತೂ ಇಷ್ಟೇ. ಈ ಎಣ್ಣೆ ಪ್ಯಾಕೆಟಿಗೆ 150 ರೂಪಾಯಿ ಐತೆ, ಅದಕ್ಕಾಗಿ 350 ರೂಪಾಯಿ ಸಂತೆ ಆಯಿತು. ಇಲ್ಲಾಂದ್ರೆ 100-150 ರೂಪಾಯಿ ತರಕಾರಿ ಸಂತೆ. ಇನ್ನೂ ಭಾಳ ತಂದಿಲ್ಲ, ಇನ್ನೂ ತೊಗೊಂಬರ್ತಿದ್ದೆ. ಇನ್ನೂ ಅದಾವ ಅಲ್ಲಿ ಸಬ್ಬಸಿಗೆ ಐತಿ. ಆಮೇಲೆ ಇನ್ನೂ ಬೆಂಡೆಕಾಯಿ ಅದಾವ. ಬೆಂಡೆಕಾಯಿ ಇನ್ನೂ ಅದಾವ, ಇಲ್ಲಿ ತೋರಿಸ್ತೀನಿ. ಫ್ರಿಜ್ನಾಗ ಇನ್ನೂ ಅದಾವ, ಹಾಗಾಗಿ ಜಾಸ್ತಿ ತಂದಿಲ್ಲ ತರಕಾರಿ. ಇಲ್ಲೇನೇನೋ ಇನ್ನೂ ಮೆಣಸಿನ್ಕಾಯಿ ಅದಾವು, ಬೆಂಡೆಕಾಯಿ ಅದಾವು. ಇದೇನು ಹಸಿ ಟೊಮೆಟೊ ಅದಾವ. ಇನ್ನೂ 2-3 ಟೊಮೆಟೊ ಅದಾವ. ಅಲ್ಲಿ ಸಬ್ಬಸಿಗೆ ಬಿದ್ದೈತೆ ನೋಡ್ರಿ, ಅದು 1 ವಾರ ಆಯ್ತು ತಂದು ಬಿದ್ದು ಅಲ್ಲೇ ಬಿದ್ದೈತೆ, ಮಾಡೇ ಇಲ್ಲಕ್ಕೆ. ಇಷ್ಟೆಲ್ಲ ತರಕಾರಿ ಇತ್ತು, ಅದಕ್ಕಾಗಿ ಇಷ್ಟ ತೊಗೊಂಬಂದಿನಿ. ನೋಡೋಣ ಎಲ್ಲಿ ತನಕ ಹೋಗ್ತೈತಿ. ಓಕೆ, ನೋಡಿದ್ರಲ್ಲ ನಮ್ಮ ಮಂಗಳವಾರದ ತರಕಾರಿ ಸಂತೆ ಅಷ್ಟೇ ಇದು. ಮತ್ತು ತಿಂಗಳಿಗೊಂದು ಸಾರಿ ಕಿರಾಣಿ ಸಂತೆ ಮಾಡ್ತೀವಿ, ಅದು ಡಿಮಾರ್ಟ್ ಒಳಗೆ. ಅದು ಒಂದು ಸಾರಿ ತಂದಾಗ ತೋರಿಸ್ತೀನಿ. ಆಲ್ರೆಡಿ ನೋಡಿರ್ಬೇಕು ನೀವು ಒಂದು ವಿಡಿಯೋದಾಗ. ಕಿರಾಣಿ ಸಂತೆ ಆಲ್ಮೋಸ್ಟ್ ತಿಂಗಳಿಗೆ 1 ಸಾರಿ ಮಾಡೋದು. 2,000-2,500 ರೂಪಾಯಿ ಆಗ್ತೈತೆ. ಅದು ಇಬ್ಬರೇ ಅದೇವು ಅಂದರು ಸಿಕ್ಕಾಪಟ್ಟೆ ಸಂತೆ ಮಾಡ್ತೇವೆ ನಾವು. ಭಾಳ ತಿಂತೀವಿ ಡೈಲಿ, ಒಂದೊಂದು ವೆರೈಟಿ ಡೈಲಿ. ಭಾಳ ಹಾಳು ಮಾಡ್ತೀವಿ ಮತ್ತು ಮನುಷ್ಯ ಅಷ್ಟೇ. ಇವತ್ತೇನು ಮಾಡಿ ನೀನು ಬೆಳಿಗ್ಗೆ? ಬಿಟ್ಟು ನಿನ್ನೆ ರಾತ್ರಿ ಏನು ಮಾಡಿ ಹೇಳು? ಏನು ಮಾಡಿದ್ದೆ ಹೇಳು? ನೂಡಲ್ಸ್. ಅಯ್ಯೋ ದೇವ್ರೆ, ಮಾಡಿಕೇಸಿ ಹಂಗೆ ಚೆಲ್ಬಿಟ್ನೆ, ತಿನ್ನಲೇ ಇಲ್ಲ. ಅದು ಸರಿ ಆಗಲಿಲ್ಲ, ಅದಕ್ಕೆ ಚೆಲ್ಬಿಟ್ನಿ. ಆಯ್ತು, ಅದನ್ನೇನು ತೋರಿಸ್ತೀವಿ ಬಿಡಿ. ನಿನ್ನೆ ಚೆಲ್ಬಿಟ್ನಿ ನೂಡಲ್ಸ್. ನಾಳೆ ಇವತ್ತು 30 ತಾರೀಕು, ನಾಳೆ 31. 1 ತಾರೀಕು ಪೇಮೆಂಟ್ ಆಗ್ತೈತಿ. ಪೇಮೆಂಟ್ ಆದಮೇಲೆ ಕಿರಾಣಿ ಸಂತೆ ಮಾಡಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಟಾಟಾ, ಬಾಯ್.